ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನನ್ನ ಚಾನಲ್ಗೆ 821 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಎಲ್ಲ ನಿಮ್ಮ ಸಪೋರ್ಟಿಂದ ಆದಷ್ಟು ಬೇಗ 1K ರೀಚ್ ಆಗೋದಕ್ಕೆ ಸಪೋರ್ಟ್ ಮಾಡಿ. ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ, ಕಮೆಂಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇದು ಸಂಡೇ ವ್ಲಾಗ್, ಲೇಝಿ ಡೇ ಇವತ್ತು. ನಾಳೆಯಿಂದ ನನ್ನ ಮಗನ ಸ್ಕೂಲ್ ಶುರು, ಅದಕ್ಕೆ ಇವತ್ತು ನಿಧಾನಕ್ಕೆ ಎದ್ದೋಳೋಣ ಅಂತ ನಾನು ಎದ್ದಿದ್ದು 9 ಗಂಟೆಗೆ. ಪಾಪು ಆಗಲೇ ಎದ್ದಿದ್ಲು 9 ಗಂಟೆಗೆ. ಎದ್ದ ತಕ್ಷಣ ಫಸ್ಟ್ ಮಾಡಿದ ಕೆಲಸನೇ ತುಂಬ ಲೇಟ್ ಆಗಿತ್ತಲ್ಲ, ಅದಕ್ಕೆ ಅವಳಿಗೆ ಫುಡ್ ಪ್ರಿಪೇರ್ ಮಾಡಿಕೊಂಡೆ. ನನ್ನ ವಿಡಿಯೋಗ್ರಾಫರ್ ಬಂದು ನನ್ನ ಮಗ ಆಗವನೇ ಈ ವಿಡಿಯೋಗೆ. ಅವಳಿಗೆ ರಾಗಿ ಸರಿ ಮಾಡಿಟ್ಟು ಆರೋದಕ್ಕೆ ಅಂತ ಬಿಟ್ಟೆ. ಅಮ್ಮ ಸ್ವಲ್ಪ ಪುದೀನ ಸೊಪ್ಪು ತರಿಸಿದ್ರು. ಆ ಸೊಪ್ಪೆಲ್ಲ ಬಿಡಿಸ್ಕೊಂಡಾದ್ಮೇಲೆ ಅದನ್ನು ಕಡ್ಡಿ ಇತ್ತಲ್ಲ, ಒಂದು ಲಾಸ್ಟ್ ವೀಕ್ 1-2 ಕಡ್ಡಿನ ನೆಟ್ಟಿದ್ದೆ, ಮನೆ ಮುಂದೆ ಬಂದರೆ ಬರಲಿ ಅಂತ. ಇವತ್ತು ಕೂಡ 1-2 ಕಡ್ಡಿ ತೇವ ಇದೆಯಲ್ಲ ನೆಡು ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿ ನೆಡ್ತಾಯಿದ್ದೀನಿ. ಮನೆ ಮುಂದೆ ಬಿಡಲ್ಲ ಆಡು ಮೇಕೆ ಕೋಳಿಗಳಿದನ್ನು, ಬಟ್ ಬಂದರೆ ಬರಲಿ ನೋಡೋಣ ಅಂತ ನೆಟ್ಟಿದ್ದೀನಿ. ನೋಡೋಣ ಲೆಟ್ಸಿ ಗಿಡ ಬರುತ್ತಾ ಇಲ್ಲ ಒಣಗೋಗುತ್ತಾ ಅಂತ. ಇದು ಹಂಗೆ ಕಡ್ಡಿ ನೆಟ್ರೂ ಬರುತ್ತಂತೆ ಅಮ್ಮ ಹೇಳಿದ್ರು, ಅದಕ್ಕೆ ನೆಟ್ಟಿದ್ದೀನಿ. ಇದು 4ನೇದು ನೆಡ್ತಾ ಇರೋದು. ಲಾಸ್ಟ್ ವೀಕ್ 2 ನೆಟ್ಟಿದ್ದೆ, ಇವತ್ತು 2 ಕಡೆ ನೆಡ್ತಿದ್ದೀನಿ. ಏನು ರಿಸಲ್ಟ್ ಬರುತ್ತೋ ಅಂತ ಕಾದು ನೋಡಬೇಕು. ನನಗೆ ಗಾರ್ಡನಿಂಗ್ ಮಾಡೋದಂದರೆ ತುಂಬ ಇಷ್ಟ, ಬಟ್ ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಮಾಡೋದಕ್ಕಾಗಿಲ್ಲ. ಫ್ಯೂಚರಲ್ಲಿ ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡ್ಕೊಂಡು ಮಾಡಲೇಬೇಕು. ಅದನ್ನು ಮಾಡಿಬಿಟ್ಟು ಗಿಡ ನೆಟ್ಟಿ ಒಳಗೆ ಬರೋಷ್ಟರೊಳಗೆ ಅಣ್ಣ ತಂಗಿಗೆ ಫುಡ್ ಫೀಡ್ ಮಾಡ್ತಾ ಇದ್ದಾನೆ ನೋಡಿ. ಅವಳು ತಿನ್ಸ್ಕೊತಾಳೆ ಅಂದ್ಕೊಂಡ್ರೆ ಒಂಚೂರು ತಿನ್ಸ್ಕೊಂಡು ಅರ್ಧ ಬಾಯಿ ಕೈಯಾಗ ತೆಗ್ದೇ ಬಿಟ್ಲು. ಇದಾದಮೇಲೆ ಇವತ್ತು ಪೆಂಗ್ವಿನ್ ಅನ್ನೋ ಮೂವಿ ನೋಡ್ತಾ ಇದ್ವಿ. ಇದು ಕೂಡ ತುಂಬ ಚೆನ್ನಾಗಿತ್ತು. ಮೂವಿ ಅಂತ ಬಂದರೆ ಆಟೋಮೆಟಿಕ್ಕಾಗಿ ಫ್ಯಾಮಿಲಿಯವರೆಲ್ಲ ಕೂತು ಇಂಟ್ರೆಸ್ಟಿಂಗಾಗಿ ನೋಡೋಕೆ ಕೂತ್ಕೊಂಡ್ಬಿಡ್ತೀವಿ. ಇಲ್ಲ ಅಣ್ಣ ತಂಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾಯಿದ್ದಾರೆ. ಮೂವಿ ನೋಡ್ತಾ ಇರೋ ಟೈಮಲ್ಲೇ ಕರೆಂಟ್ ವೈರ್ ಕಟ್ಟಾಗಿ 2 ಪೀಸ್ ಆಗಿಬಿಡ್ತು. ಮಳೆಗಾಲ ಜೊತೆಗೆ ತುಂಬ ಬಿಸಿನಪ್ಪ ಗಾಳಿ, ಈ ವೈರ್ 2 ತುಂಡಾಗಿ ಬಿದ್ದಿದೆ. ಸದ್ಯ ಯಾರೋ ನೋಡಿ ಹೇಳಿದ್ರು, ತಕ್ಷಣ ಕರೆಂಟ್ ಕೂಡ ಆಫ್ ಮಾಡಿದರು. ಹೇಳಿದ ಕಮ್ಮಿ ಟೈಮಲ್ಲೇ KEB ಅವ್ರು ಕೂಡ ಬಂದು ರೆಡಿ ಮಾಡಿಕೊಡ್ತಾಯಿದ್ದಾರೆ. ತುಂಬ ಖುಷಿಯಾಯಿತು. ಕಾಲ್ ಮಾಡಿದ್ದು ಒಂದು 15 ಮಿನಿಟ್ಸ್ಗೆ ಬಂದು ರೆಡಿ ಮಾಡಿಕೊಟ್ರು. ಇದು ರೆಡಿ ಮಾಡಿದ ತಕ್ಷಣವೇ ಪವರ್ ಕೂಡ ಕೊಟ್ಟರು. ನಮ್ಮ ಕಡೆನೇ ಹಿಂಗಾದರೆ ಇನ್ನು ಮಲೆನಾಡು ಸೈಡಲ್ಲೆಲ್ಲ ಏನು ಕತೆ ಅಂತ ಯೋಚನೆ ಆಯಿತು. ಇದನ್ನು ಮಾಡಿ ಒಳಗೆ ಬಂದರೆ ಬಂಗಾರಿ ಬ್ರಹ್ಮಾಂಡನೇ ತೋರಿಸ್ಬಿಟ್ಲು ಬಾಯಲ್ಲಿ. ಇವಳ ಆಟಗಳು. ಇವತ್ತಿಂದು ಟೈಮ್ ಪಾಸ್ ಬಂದು ಇವಳೇ. ಕರೆಂಟ್ ಇಲ್ಲ, ಫುಲ್ ಮಳೆ, ಈ ವೆದರ್ ಅಂತೂ ಸೀರಿಯಸ್ಲಿ ಬೋರ್ ಹೊಡಿಸ್ತಾಯಿತ್ತು. ಇಲ್ಲಿ ಇವನ ಫ್ರೆಂಡು ರೂಮಲ್ಲಿ ಕುತ್ಕೊಂಡು ಆಟ ಆಡ್ತಾಯಿದ್ರು. ಆಚೆ ನಾವು ಕುತ್ಕೊಂಡು ಕರೆಂಟ್ ಬಂತು ಅಂತ ಅದು ಮೂವಿ ಹಾಕಿದ್ರು, ನೋಡ್ತಾಯಿದ್ವಿ. ಇಲ್ಲಿ ನಮ್ಮಮ್ಮನೂ ನನ್ನ ತಮ್ಮನೂ ಏನೋ ಸೀರಿಯಸ್ಸಾಗಿ ಡಿಸ್ಕಷನ್ ನಡೆಸ್ತಾಯಿದ್ರು. ಅವರಿಬ್ಬರ ಜೊತೆ ಕೂತಿರೋದನ್ನು ನಾನೇ ಕ್ಯಾಪ್ಚರ್ ಮಾಡಿಕೊಂಡೆ. ಗೊತ್ತಾದರೆ ಬೈತಾನೆ. ಮಳೆ ಅಂತೂ ನೋಡಿ ಬಿಡದೆ ಬೀಳ್ತಾನೇ ಇದೆ. ಮಳೆಗಾಲ ಶುರುವಾಯಿತು. ಇದಕ್ಕೆ ಕರೆಂಟ್ ಬೇರೆ ಇಲ್ಲ. ಅಟ್ಲೀಸ್ಟ್ TV ನೋಡೋಣ ಅಂದರೆ TV ನೋಡೋಕ್ಕಾಗ್ತಿಲ್ಲ. ಮೊಬೈಲ್ ಎಷ್ಟೊತ್ತು ಅಂತ ನೋಡೋದು, ಚಳಿ ವೆದರ್ ಬೇರೆ. ಇಲ್ಲಿ ನಮ್ಮಮ್ಮನೂ ಇವಳು ಆಟ ಆಡ್ತಾಯಿದ್ರು. ನಾವು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಅದು ಇದು ಡಿಸ್ಕಷನ್ ಮಾಡ್ತಾಯಿದ್ವಿ. ಇವತ್ತಿನ ಟೈಮ್ ಪಾಸು, ಎಂಟರ್ಟೈನ್ಮೆಂಟು ಎಲ್ಲ ಖುಷಿ ಕಂಡು ಹೂವಿಷ್ಕನೇ ಆಗಿದ್ರು. ಇಲ್ಲಿ ನೋಡಿ ಚೋಟ ಜೋಗಾಲೆ ಮೇಲೆ ಕುತ್ಕೊಳ್ಳೋಕೆ ಹೋಯ್ತಾವಳೆ. ನಾನು ಕೇಳಿದ್ಲು ಕೂರಿಸು ಅಂತ, ನಾನು ಕೂರಿಸ್ಲಿಲ್ಲ. ಅದಕ್ಕೆ ಅವಳೇ ಕುತ್ಕೊತಾಳೆ. ಅವಳು ಕೂತ್ಕೊಳ್ಳೋ ಹೈಟಿಗೆ ನಾವು ಕಟ್ಟಿದ್ದೀವಿ. ಅದು ಒಂದು 5 ನಿಮಿಷ ಅಷ್ಟೇ. ಅಲ್ಲಿಂದ ಎದ್ದು ಬಂದು ಅವ್ರ ಅಣ್ಣನ ಲಂಚ್ ಬ್ಯಾಗ್ ಇಟ್ಕೊಂಡು ಆಟ ಆಡ್ತಾಯಿದ್ಲು. ಈ ಕಡೆ ನನ್ನ ತಂಗಿ, ನನ್ನ ಮಗಳು, ನಮ್ಮ ಮಾನ್ಯ, ಅವಳ ತಮ್ಮ ತಂಗಿನಿಬ್ರು ಆಟ ಆಡಿಸ್ತಾಯಿದ್ಲು. ಅವರಿಬ್ರಿಗೆ ಅದೇ ಫುಲ್ ಖುಷಿ ಆಗ್ಬಿಟ್ಟಿತ್ತು. ಇಲ್ಲ ಅವಳೇ ಹತ್ತುತ್ತಿರೋದು ನೋಡಿ. ಅವನೆದ್ರೆ ಇವಳು ಕೆಳಗೆ ಉಂಟ್ಕೋತಾಳೆ, ಅದಕ್ಕೆ ಸಪೋರ್ಟಿಗೆ ಅವಳು ಇಟ್ಕೊಂಡಿದ್ಲು. ಮೂವರು ಏನೋ ಎಂಜಾಯ್ ಮಾಡ್ಕೊಂಡು ಕರೆಂಟ್ ಇಲ್ಲದೆ ಇರೋದಕ್ಕೂ ಅದಕ್ಕೂ ಏನೋ ಒಂದು ಆಟ ಆಡ್ತಾಯಿದ್ರು. ಇದಾದಮೇಲೆ ನಾನು ಊಟ ಮಾಡ್ತಾಯಿದ್ದೆ. ಅಣ್ಣ ತಂಗಿಗೆ ಎಷ್ಟು ಚೆನ್ನಾಗಿ ಊಟ ಮಾಡಿಸ್ತಾ ಇದ್ದಾನೆ. ಇವಳು ಇವತ್ತು ಏನು ಬಗ್ಗೆನೋ ಕಾಣೆ ತುಂಬಾ ಪೇಷನ್ಸಿಂದ ಅಣ್ಣನ ಕೈಲಿ ಊಟ ತಿನ್ನಿಸ್ಕೊಳ್ತಾವಳೆ. ಅವನು ಹಂಗೂ ಮತ್ತೆ ಇನ್ನು ಸ್ವಲ್ಪ ಹಾಕೊಂಡ್ಬರ್ತೀನಿ ಅಂದ. ಸಾಕು ಬಿಡು ಅಂತ ಅಂದೆ. ಆಲ್ರೆಡಿ ನಾನು ಊಟ ಮಾಡಿಸಿದ್ದೆ ಅವಳಿಗೆ.
ಈ ಬಾಂಡಿಂಗ್ ನೋಡೋಕೆ ತುಂಬ ಖುಷಿ ಆಯ್ತದೆ. ಅವನಿಗೂ ಮೂಡ್ ಚೆನ್ನಾಗಿರಬೇಕು, ಇವಳಿಗೂ ಮೂಡ್ ಚೆನ್ನಾಗಿರಬೇಕು. ಹಂಗಿದ್ರೆ ಮಾತ್ರ ಇಂಥ ಸೀನ್ಗಳು ನಮಗೆ ನೋಡೋಕೆ ಮಾತ್ರ ಸಿಗುತ್ತೆ. ಇದಾದಮೇಲೆ ನಮ್ಮಪ್ಪ ಬಂದರು. ನಮ್ಮಪ್ಪ ಬರೋ ಟೈಮ್ಗೆ ಇವಳು ಬಾಗಿಲಲ್ಲಿರ್ತಾಳೆ. ಯಾವಾಗಲೂ ಅಪ್ಪ ಅಂತ ಕರೀತಿದ್ದಿದ್ದು ಚುಬ್ಬಿ ಇವತ್ತು ನಮ್ಮಪ್ಪನ ಮಾವ ಅಂತ ಕರೀತಿದ್ದಾಳೆ. ಇದಾದಮೇಲೆ ಆ ತಾತಂದಿರ ವೀಕ್ನೆಸ್ಸು ಮೊಮ್ಮಕ್ಳಿಗೆ ಏನು ಬೇಕಿದ್ರೂ ಕೊಡ್ತಾರೆ ಅಂತ ಹೇಳಿ ಏನೋ ಕೇಳ್ತಿದ್ದಾಳೆ ಇವಳು. ಈ ಕಡೆ ನನ್ನ ಮಗ ನಾಳೆ ಸ್ಕೂಲಿಗೆ ಪಾಪ ಖುಷಿಯಾಗಿ ಬ್ಯಾಗ್ಗೆ ವಾಟರ್ ಬಾಟಲ್ಗೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೋತಾ ಇದ್ದ. ಇವಳನ್ನ ಮುದ್ದಾಡಕ್ಕೆ ಹೋದರೆ ಇವಳು ನೋಡಿ, ಇವಳು ರಿಯಾಕ್ಷನ್ ಆಗಲೇ ಚೇಂಜ್ ಆಗ್ಬಿಟ್ಟವಳು. ಇವಳು ತಳ್ತಿರೋದು ನೋಡಿ. ಇವನು ಬ್ಯಾಗ್ ಇಟ್ಕೊಂಡು, ಬೇರೆ ಬ್ಯಾಗ್ ಕೊಡ್ತಾರೆ, ಬುಕ್ಸ್ ಕೂಡ ಕಮ್ಮಿ ಕೊಡ್ತಾರೆ. ಫಸ್ಟ್ ಡೇ ಅಲ್ವಾ, ತುಂಬ ಎಲ್ಲ ಬುಕ್ಸ್ನೂ ಕೊಟ್ಕೊಳ್ಸೋಕೆ ಹೇಳಿದ್ರು, ಅದಕ್ಕೆ. ಇನ್ನು ನಮ್ಮಮ್ಮ ಇವಳನ್ನ ತೂಗಿ ಮಲಗಿಸ್ತಾವ್ರೆ. ಆದರೂ ಇವಳು ಮಲಗ್ತಾ ಇಲ್ಲ. ಈ ಕಡೆ ಇವನೇನೋ ಇಷ್ಟೊತ್ತಾದರೂ ನಿದ್ದೆ ಮಾಡದೆ ಆಟ ಆಡ್ತಿದ್ದಾನೆ. ನಾಳೆ ಬೇಗ ಎದ್ದೇಳಬೇಕು, ಮಲ್ಕೊ ಅಂದರೂ ಕೇಳ್ತಿಲ್ಲ. ಟೋಟಲಿ ಇದಾಗಿತ್ತು ಸಂಡೇ ವ್ಲಾಗು. ಸಂಡೇ ಲೇಝಿ ಡೇ ಆಗಿತ್ತು. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್, ಮತ್ತೆ ಸಿಗೋಣ.